ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರಕ್ಷಿತಾ. ಮೊದಲಿಗೆ ಹೆಡ್ಲೈನ್ಸ್. ಒಂದೇ ಏಟಿಗೆ ಹೆದ್ದಾರಿ ಪ್ರಾಧಿಕಾರದ ಬ್ಯಾರಿಕೇಡ್ ಧ್ವಂಸವಾಗಿದೆ. ಪೈಂಟ್ ವಾಹನ ಪಲ್ಟಿಯಾದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಸಂಚಾರ ಅಸ್ತವ್ಯಸ್ತ. ರಸ್ತೆ ತುಂಬಾ ಹರಡಿದ ಪೈಂಟ್. ಕಾಡಿನಲ್ಲಿರುವ ಕೋತಿಗಳಿಗೆ ಆಹಾರ ನೀಡಿದರ ಪರಿಸರ ವೇದಿಕೆ ಸದಸ್ಯರು. ಗುಡಿಬಂಡೆ ಗೌರಿಬಿದನೂರು ಮಾರ್ಗದ ಕಣಿವೆಯಲ್ಲಿರುವ ಕೋತಿಗಳಿಗೆ ಆಹಾರ ವಿತರಣೆ. ಪರಿಸರ ವೇದಿಕೆ ಬೆಂಗಳೂರಿನ ಮಹಿಳಾ ಮಂಡಳಿಯಿಂದ ಮಾನವೀಯತೆ. ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ನೀರು ಅಂತರ್ಜಲ ವೃದ್ಧಿಗೆ ಮಾತ್ರ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಕೆರೆಗಳಲ್ಲಿ ಕೊಳವೆ ಬಾವಿ ಕೊರೆಯಬಾರದು, ತ್ಯಾಜ್ಯ ನೀರು ನೇರವಾಗಿ ಕೃಷಿಗೆ ಬಳಸಬಾರದು ಎಂದು ಸ್ಪಷ್ಟನೆ. ವಾರ್ತೆಗಳ ವಿವರ. ಅದು ರಾಷ್ಟ್ರೀಯ ಹೆದ್ದಾರಿ. ಕಳೆದ ಹಲವು ವರ್ಷಗಳಿಂದ ನಿರಂತರವಾಗಿ ಆ ಹೆದ್ದಾರಿ ಕಾಮಗಾರಿ ನಡೆಯುತ್ತಲೇ ಇದೆ. ಆದರೆ ಇನ್ನೂ ಪೂರ್ಣಗೊಂಡಿಲ್ಲ. ಈ ನಡುವೆ ಇಂದು ನಡೆದ ಒಂದು ಸಣ್ಣ ಅಪಘಾತಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಗುತ್ತಿಗೆದಾರರು ನಿರ್ಮಿಸಿದ ಬ್ಯಾರಿಕೇಡ್ಗಳು ಧ್ವಂಸವಾಗಿದ್ದು, ಈ ಕಾಮಗಾರಿ ಗುಣಮಟ್ಟ ಹೇಗಿದೆ ಎಂಬುದಕ್ಕೆ ಇದು ಉತ್ತಮ ನಿದರ್ಶನವಾಗಿದೆ. ಎಲ್ಲಿ ಏನಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಇದೇನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆಗೆ ವೈಟ್ ಟ್ಯಾಗ್ ಮಾಡುತ್ತಿದ್ದಾರೆ ಎಂದು ಹುಬ್ಬೇರಿಸಬೇಡಿ. ಯಾಕೆಂದರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯೇ ಮುಗಿದಿಲ್ಲ. ಇವರು ವೈಟ್ ಟ್ಯಾಪಿಂಗ್ ಮಾಡಲು ಇನ್ನು ಬಹಳಷ್ಟು ಸಮಯ ಅಗತ್ಯವಿದೆ. ಹಾಗಾದರೆ ಅದೇನು ಅಂತೀರಾ? ಇಂದು ನಡೆದ ಒಂದು ಸಣ್ಣ ಅಪಘಾತ. ಆ ಅಪಘಾತದಲ್ಲಿ ರಸ್ತೆಗೆ ಚೆಲ್ಲಿದ ಪೈಂಟ್ ಪರಿಣಾಮ ಹೆದ್ದಾರಿ ಸಂಪೂರ್ಣ ಬಿಳಿಮಯವಾಗಿದೆ ಅಷ್ಟೇ. ಪೈಂಟ್ ತುಂಬಿದ ವಾಹನ ಪಲ್ಟಿಯಾದ ಪರಿಣಾಮ ರಸ್ತೆಗೆ ಈ ಗತಿ ಬಂದಿದೆ. ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಇಂದು ಮಧ್ಯಾಹ್ನ ಈ ಅಪಘಾತ ನಡೆದಿದ್ದು, ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಡಿವೈನ್ ಸಿಟಿಯ ಎದುರಿನಲ್ಲಿ ಇಂದು ಪೈಂಟ್ ತುಂಬಿಕೊಂಡು ಹೋಗುತ್ತಿದ್ದ ವಾಹನವೊಂದು ಪಲ್ಟಿಯಾಗಿದೆ. ಹಾಗೆ ಪಲ್ಟಿಯಾದ ಪರಿಣಾಮ ವಾಹನದಲ್ಲಿ ತುಂಬಿದ್ದ ಅಷ್ಟು ಪೈಂಟ್ ಡಬ್ಬಗಳು ರಸ್ತೆಗೆ ಬಿದ್ದಿದ್ದು, ಅವು ಒಡೆದು ಅದರಲ್ಲಿದ್ದ ಪೈಂಟ್ ಸಂಪೂರ್ಣ ರಸ್ತೆಗೆ ಹರಿದಿದೆ. ಇದರಿಂದ ಈ ರಸ್ತೆಯಲ್ಲಿ ವಾಹನ ಸಂಚರಿಸಲು ಸಾಧ್ಯವಾಗದಷ್ಟು ಸಮಸ್ಯೆ ಎದುರಾಗಿದ್ದು, ಕೆಲ ಕಾಲ ಆ ಮಾರ್ಗದಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಇನ್ನು ಸಣ್ಣ ವಾಹನವೊಂದು ಪಲ್ಟಿಯಾದ ಕಾರಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆಯ ಇಕ್ಕೆಲೆಗಳಲ್ಲಿ ಹಾಕಿರುವ ಕಬ್ಬಿಣದ ಬ್ಯಾರಿಕೇಡ್ಗಳು ಧ್ವಂಸವಾಗಿವೆ. ಇನ್ನು ಭಾರೀ ವಾಹನಗಳು ಅಪಘಾತಕ್ಕೆ ಈಡಾದರೆ ಈ ಹೆದ್ದಾರಿ ಪ್ರಾಧಿಕಾರದವರು ಹಾಕಿದ ಕಬ್ಬಿಣದ ಗ್ರಿಲ್ಸ್ ಯಾವ ರೀತಿಯಲ್ಲಿ ತಡೆಯಲಿವೆ ಎಂಬ ಪ್ರಶ್ನೆ ಎದುರಾಗಿದೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯವೋ ಇಲ್ಲ ಇತರೆ ಕಾರಣವೋ ಗೊತ್ತಿಲ್ಲ. ವರ್ಷಗಳಿಂದ ನಡೆಯುತ್ತಿದ್ದರೂ ಕಾಮಗಾರಿ ಮುಗಿದಿಲ್ಲ. ಮುಗಿದಿರುವ ಕಾಮಗಾರಿಯು ಗುಣಮಟ್ಟದಿಂದ ಕೂಡಿಲ್ಲ ಎಂಬ ಆರೋಪಗಳಿದ್ದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೇಂದ್ರ ಸರ್ಕಾರ ಕೆಟ್ಟ ಹೆಸರು ತಂದುಕೊಳ್ಳುವಂತಾಗಿದೆ ಎಂದರೆ ತಪ್ಪಾಗಲಾರದು. ಪ್ರಸ್ತುತ ಬಿಸಿಲು ತೀವ್ರವಾಗಿದೆ. ಕಾಡಿನಲ್ಲಿ ಕುಡಿಯುವ ನೀರು ಮತ್ತು ಆಹಾರ ಇಲ್ಲದೆ ವನ್ಯಜೀವಿಗಳು ತೀವ್ರ ಸಮಸ್ಯೆ ಎದುರಿಸುತ್ತಿವೆ. ಈ ಸಮಸ್ಯೆಯಿಂದ ಕೋತಿಗಳು ಹೊರತಲ್ಲ. ಕೋತಿಗಳ ಈ ಅಸಹಾಯಕ ಸ್ಥಿತಿ ನೋಡಿದ ಗುಡಿಬಂಡೆ ಪರಿಸರ ವೇದಿಕೆ ಮತ್ತು ಬೆಂಗಳೂರಿನ ಮಹಿಳಾ ಮಂಡಳಿ ಸದಸ್ಯರು ಇಂದು ಕೋತಿಗಳಿಗೆ ಆಹಾರ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವನ್ಯಜೀವಿಗಳಿಗೆ ಕಾಡಿನಲ್ಲಿ ಆಹಾರ ಮತ್ತು ನೀರು ಸಿಗದೆ ನಾಡಿನತ್ತ ಮುಖ ಮಾಡುವುದು, ನಾಯಿಗಳ ದಾಳಿಗೆ ಸಿಲುಕಿ ಮೃತಪಡುವುದು ಸಾಮಾನ್ಯವಾಗಿದೆ. ಇದಕ್ಕೆ ನಿದರ್ಶನ ಎಂಬಂತೆ ಜಿಂಕೆಗಳು ಗಾಯಗೊಂಡಿರುವ ಪ್ರಕರಣಗಳು ಹಲವಾರು ಇವೆ. ಇನ್ನು ಕಾಡಿನಲ್ಲಿ ಆಹಾರ ಮತ್ತು ನೀರು ಸಿಗದೆ ಎಲ್ಲಾ ವನ್ಯಜೀವಿಗಳು ತೀವ್ರ ತೊಂದರೆ ಅನುಭವಿಸುತ್ತಿರುವ ಬಗ್ಗೆ ಗಮನಿಸಿದ ಗುಡಿಬಂಡೆ ಪರಿಸರ ವೇದಿಕೆ ಮತ್ತು ಬೆಂಗಳೂರಿನ ಮಹಿಳಾ ಮಂಡಳಿ ಸದಸ್ಯರು ಕೋತಿಗಳಿಗೆ ಆಹಾರ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಜಿಲ್ಲಾ ಪರಿಸರ ವೇದಿಕೆ ಅಧ್ಯಕ್ಷ ಡಾಕ್ಟರ್ ಗುಂಪುಮರದ ಆನಂದ್ ಕೋತಿಗಳಿಗೆ ಆಹಾರ ವಿತರಣೆ ಮಾಡಿ ಮಾತನಾಡಿ, ಗುಡಿಬಂಡೆಯಲ್ಲಿ ಬಿಸಿಲು ಹೆಚ್ಚಾಗಿದ್ದು ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರದ ಕೊರತೆ ಉಂಟಾಗಿದೆ. ಮಹಿಳಾ ಮಂಡಳಿ ಹಾಗೂ ಪರಿಸರ ವೇದಿಕೆಯಿಂದ ಕೋತಿಗಳಿಗೆ ಬನ್ನು ಹಾಗೂ ಬಾಳೆಹಣ್ಣುಗಳನ್ನು ನೀಡಲಾಯಿತು. ಬಿಸಿಲಿನ ತಾಪಕ್ಕೆ ತಾಳಲಾರದೆ ಪ್ರಾಣಿ ಪಕ್ಷಿಗಳು ನೀರು ಆಹಾರವಿಲ್ಲದೆ ಸಾಯುತ್ತಿವೆ. ಪ್ರಾಣಿಗಳ ಮೇಲೆ ದಯೆ ತೋರಿ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ತಮ್ಮ ಮನೆಯ ಮಹಡಿಯ ಮೇಲೆ ಅಕ್ಕಿ ನೀರನ್ನು ಒಂದು ಗಡಿಗೆಯಲ್ಲಿ ಇಟ್ಟು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸಬೇಕು ಎಂದು ಕೋರಿದರು. ಮಹಿಳಾ ಮಂಡಳಿ ಅಧ್ಯಕ್ಷೆ ರತ್ನಮ್ಮ ಮಾತನಾಡಿ, ಪ್ರತಿಯೊಬ್ಬರು ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡಬೇಕು. ಸಾಧ್ಯವಾದಷ್ಟು ಆಹಾರ ನೀರನ್ನು ಒದಗಿಸಿದರೆ ಜೀವನ ಸಾರ್ಥಕವಾಗುತ್ತದೆ. ದಯೆ, ಕರುಣೆ ಮುಂತಾದ ಗುಣಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು.
ಪರಿಸರ ವೇದಿಕೆಯಿಂದ ಗುಡಿಬಂಡೆಯಲ್ಲಿ ಪ್ರತಿ ವರ್ಷ ನಾನಾ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು, ಇಂದು ಪ್ರಾಣಿ ಪಕ್ಷಿಗಳಿಗೆ ನೀರು ಹಾಗೂ ಆಹಾರವನ್ನು ಒದಗಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮಲ್ಲಿ ಕರುಣೆ ಅನ್ನೋದು ಇರಬೇಕು. ಮೂಕ ಪ್ರಾಣಿಗಳಿಗೆ ಆಹಾರ ಒದಗಿಸುವುದು ನಮ್ಮ ಕರ್ತವ್ಯವಾಗಬೇಕು. ಆಗ ಮಾತ್ರ ನಾವು ಮನುಷ್ಯರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತದೆ ಎಂದರು. ನಮಸ್ಕಾರ ಎಲ್ರಿಗೂ. ನಮ್ಮ ಹೆಸರು ಕುಮಾರ್ ದಾನಂದ್ ಅಂತ, ಪರಿಸರವಾದಿಗಳು ಗುಡಿಬಂಡೆ. ನಿಮಗೆಲ್ಲ ಗೊತ್ತಿದೆಯಲ್ಲ, ಈ ಬೇಸಿಗೆಯಲ್ಲಿ 38ವರೆಗೂ ಹೋಗ್ತಾ ಇದೆ. ಎಲ್ಲಿ ನೋಡಿದ್ರು ಬಿಸಿಲ ಒಂದು ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಎಲ್ಲಿರೋಕ್ಕೂ ಆಗ್ತಾಯಿಲ್ಲ. ಆಹಾರಕ್ಕೂ ಕೊಡ್ತಾ ಇರೋಂಥ ಪ್ರಾಣಿಗಳಿಗೆ ಏನನ್ನ ಕೊಡೋಣ ಅಂತೇಳ್ಬಿಟ್ಟು ಇವತ್ತು ನಿರ್ಣಯ ಮಾಡಿಬಿಟ್ಟು, ಅದಕ್ಕೆ ಬಾಳೆಹಣ್ಣು ಅಥವಾ ಒಂದು ಬನ್ನುಗಳನ್ನು ಕೊಡೋದಕ್ಕೆ ನಿರ್ಣಯ ಮಾಡಿ ಬೆಂಗಳೂರಿಂದ ನಮ್ಮ ರತ್ನಕ್ಕ ಬಂದಿದ್ದಾರೆ, ಅವರಿಗೆ ಧನ್ಯವಾದಗಳು. ಅದೇ ಸುಮಿತಕ್ಕ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಬೆಂಗಳೂರಿಂದ ಬಂದು ಇಲ್ಲಿಗೆ ಈ ಒಂದು ಆಹಾರ ಕೊಡಬೇಕಂತ ಪ್ರಾಣಿ ದಯಾಸೆಯಿಂದ ಬಂದಿದ್ದಾರೆ ಯಲಹಂಕದಿಂದ. ಅವ್ರಿಗೆ ಅನಂತ ಗುಡಿಬಂಡೆ ಪರವಾಗಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಇದೇ ರೀತಿ ಯಾಕಂದರೆ ಪ್ರಾಣಿಗಳ ಮೇಲೆ ದಯ ತೋರಬೇಕು. ಯಾಕಂದರೆ ನಮಗೆ ಬಾಯಿ ಇದೆ, ಅಲ್ಲಿ ಬೇಕಾದರೂ ಕೇಳ್ಕೊಂಡು ತಿಂತೀವಿ. ಆದರೆ ಪ್ರಾಣಿಗಳು, ಮೂಕ ಪ್ರಾಣಿಗಳು ಪಾಪ ಕೇಳೋಕ್ಕೆ ಇದಾಗೋದಲ್ಲ. ಅದರಿಂದ ನಾವು ಇಲ್ಲಿಗೆ ಗುಡಿಬಂಡೆ ಕಣಿವೆಯಲ್ಲಿ ಬಂದು ಈ ಒಂದು ಕೋತಿಗಳಿಗೆ ಈ ಒಂದು ಆಹಾರವನ್ನು ನೀಡುವ ಮುಖಾಂತರ ನಾವು ಅವ್ರಿಗೆ ಹಸಿವನ್ನು ನೀಡ್ತಾ ಇದ್ದೀವಿ. ಜೊತೆಗೆ ಅಲ್ಲಿ ನೀರು ತೊಟ್ಟಿಗಳಿಟ್ಟಿದ್ದೀವಿ, ನೀರು ಕೂಡ ಕುಡಿತವೆ. ಯಾಕೆಂದರೆ ಈ ರೀತಿ ಎಲ್ಲರೂ ಕೂಡ ನಿಮ್ಮ ಮನೆ ಹತ್ರ ಮೇಲೆ ಒಂದು ಅಕ್ಕಿ ಆಗ್ಬೋದು ಪಕ್ಷಿಗಳಿಗೆ, ಅಥವಾ ಒಂದು ಬ್ರೆಡ್ಡು, ಏನೋ ನಿಮ್ಮ ಕೈಯಲ್ಲಿ ಆದಷ್ಟು ಒಂದು ಪ್ರಾಣಿಗಳ ಮೇಲೆ ದಯ ತೋರಿ ಸಹಾಯ ಮಾಡಿ. ಅವು ನಮ್ಮ ಥರನೇ ಬದುಕುಳಿಬೇಕಲ್ಲ. ನಾವೊಬ್ಬರೇ ಬದುಕಲ್ಲ. ಒಂದು ಸಮಾಜದಲ್ಲಿ ಒಂದು ಸೇವಾ ಮನೋಭಾವ ನಿಮ್ಮಲ್ಲಿರಬೇಕು. ಆ ಸೇವಾ ಮನೋಭಾವದಿಂದ ಬೆಂಗಳೂರಿಂದ ಬಂದಿದ್ದಾರೆ. ನಾವು ಪರಿಸರ ವೇದಿಕೆಯಿಂದ ಎಲ್ಲ ನಿತಿನ್ ಅವರು ಬಂದಿದ್ದಾರೆ. ಎಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮ ನಂಬ್ಕೊಂಡಿದ್ವಿ. ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ನೀರು ಕೆರೆಗಳಿಗೆ ಹರಿಸುತ್ತಿರುವುದು ಅಂತರ್ಜಲ ವೃದ್ಧಿಗಾಗಿ ಮಾತ್ರ ಎಂದು ಸ್ಪಷ್ಟಪಡಿಸಲಾಗಿದೆ. ಭೂಮಿಯಲ್ಲಿ ಹಿಂಗುವಾಗ ಉಳಿದಿರುವ ಅಂಶಗಳು ಪದರಗಳಲ್ಲಿ ಉಳಿದುಕೊಳ್ಳುತ್ತದೆ. ಅಂತರ್ಜಲದ ನೀರು ಮಾತ್ರ ಕೊಳವೆ ಬಾವಿಗಳ ಮೂಲಕ ಹೊರಬರುತ್ತದೆ. ಕೆರೆಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಯಬಾರದು ಎಂದು ಆದೇಶಿಸಲಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಹುಲುಗುಮ್ಮನಹಳ್ಳಿಯಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಐಐಎಸ್ಸಿ ವಿಜ್ಞಾನಿಗಳು ಪ್ರತಿನಿತ್ಯ ನಿರಂತರವಾಗಿ ವರದಿ ನೀಡುತ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಒಳಚರಂಡಿ ನೀರು ಕೆರೆಗೆ ಹರಿಯುತ್ತಿದೆ. ಅದನ್ನು ಯಾರೂ ಕೇಳುವವರೇ ಇಲ್ಲ. ನ್ಯಾಯಾಲಯದಲ್ಲೂ ದೂರು ದಾಖಲಾಗಿದ್ದು ಎಲ್ಲ ಮಾಹಿತಿಯನ್ನು ನ್ಯಾಯಾಲಯಕ್ಕೂ ಸಲ್ಲಿಸಲಾಗಿದೆ. ಕೇವಲ ಬಾಯಿ ಚಪಲಕ್ಕೆ ಮಾತನಾಡುವುದು ಸರಿಯಲ್ಲ ಎಂದರು. ತಾಲೂಕಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕೈಗಾರೀಕರಣ ಆಗುತ್ತಿದೆ. ಕೈಗಾರಿಕಾ ಪ್ರಾಂಗಣಗಳ ಸ್ಥಾಪನೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತಿದ್ದು ಹಂತ ಹಂತವಾಗಿ ಬಗೆಹರಿಸಲಾಗುತ್ತಿದೆ ಎಂದರು. ಹುಲುಗುಮ್ಮನಹಳ್ಳಿಯಿಂದ ಕೈವಾರಕ್ಕೆ ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ 56 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಮಂಜೂರಾಗಿದ್ದು ಮತ್ತೆ 48 ಲಕ್ಷ ರುಗಳ ಅಗತ್ಯವಿದೆ ಎಂದು ಅಧಿಕಾರಿಗಳು ವರದಿ ನೀಡಿದ್ದಾರೆ. ಉತ್ತಮ ಗುಣಮಟ್ಟದ ರಸ್ತೆಗಾಗಿ ಹೆಚ್ಚುವರಿ ಅನುದಾನವನ್ನು ಮಂಜೂರು ಮಾಡಲಾಗುವುದು ಎಂದರು. ಕೈವಾರ ಹೋಬಳಿಯ ಗುಟ್ಟಹಳ್ಳಿ ರಸ್ತೆ, ತಳಗವಾರ ಹೊಸಹಳ್ಳಿ ರಸ್ತೆ, ನಾಯಿಂದ್ರಹಳ್ಳಿಯಿಂದ ಚಿಕ್ಕಕಟ್ಟಿಗೇನಹಳ್ಳಿ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ನಿರ್ನಹಳ್ಳಿಯವರೆಗೂ ಸಂಪರ್ಕಿಸಲಾಗಿದೆ. ಹೊಸಹಳ್ಳಿ ಅಟ್ಟೂರು ರಸ್ತೆಯನ್ನು ಏಷ್ಯನ್ ಅಭಿವೃದ್ಧಿ ಬ್ಯಾಂಕಿನ ಸಾಲ ಯೋಜನೆಯಲ್ಲಿ ಸೇರಿಸಲಾಗಿದೆ. 3-4 ಬಾರಿ ಸರ್ವೆ ವೀಕ್ಷಣೆ ನಡೆದಿದೆ. ಬಿರ್ಜೇನಹಳ್ಳಿ ಅಕ್ಕಿಮಂಗಳ ರಸ್ತೆಗೂ ಟೆಂಡರ್ ಆಗಿದೆ. ಮಸ್ತೇನಹಳ್ಳಿಯಿಂದ ಜಂಗಮಶಿಗೇಹಳ್ಳಿ ರಸ್ತೆ, ಕೈವಾರದಿಂದ ಹುಣಸೇನಹಳ್ಳಿ ರಸ್ತೆಗೂ ಏಜೆನ್ಸಿ ನೇಮಕ ಮಾಡಲಾಗಿದ್ದು ನಂತರ ಟೆಂಡರ್ ಕರೆಯಲಾಗುತ್ತದೆ ಎಂದರು. ಕೈವಾರ ಹೋಬಳಿಯ ಮಡಬಹಳ್ಳಿ ಬಳಿ ಕಾರ್ಮಿಕ ಇಲಾಖೆಯಿಂದ 45 ಕೋಟಿ ವೆಚ್ಚದಲ್ಲಿ ಶ್ರಮಿಕರ ವಸತಿ ಶಾಲೆ ಸ್ಥಾಪನೆಯಾಗಲಿದೆ. 10 ಎಕರೆ ಜಾಗವನ್ನು ಮಂಜೂರು ಮಾಡಲಾಗಿದೆ. ಅದರ ಸಮೀಪದಲ್ಲೇ ರಮಾಬಾಯಿ ಅಂಬೇಡ್ಕರ್ ವಸತಿ ಶಾಲೆ ಆರಂಭವಾಗಲಿದ್ದು 10 ಎಕರೆ ಸ್ಥಳವನ್ನು ಮಂಜೂರು ಮಾಡಲಾಗಿದೆ. ದೊಡ್ಡಗಂಜೂರು ಗ್ರಾಮದ ಬಳಿ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ವಸತಿ ಶಾಲೆಗಾಗಿ 10 ಎಕರೆ ಜಾಗವನ್ನು 2002ರಲ್ಲಿ ಮಂಜೂರು ಮಾಡಿಸಿದ್ದೆ. ಆದರೆ ನಂತರ ಅದರ ಬಗ್ಗೆ ಯಾರೂ ಗಮನ ಹರಿಸದ ಮಂಜೂರು ಆಗಿದ್ದ ಶಾಲೆಯೇ ಆರಂಭವಾಗದೆ ವಾಪಸ್ ಹೋಗಿತ್ತು. ಮತ್ತೆ ಮರು ಮಂಜೂರಾತಿ ಮಾಡಿಸಿದ್ದೇನೆ ಎಂದರು. ಕೈವಾರ ಪಟ್ಟಣ ಪಂಚಾಯಿತಿ ಅನುಷ್ಠಾನಗೊಂಡಿದ್ದು ದಾಖಲೆಗಳ ಹಸ್ತಾಂತರ ನಡೆಯುತ್ತಿದೆ. ಸ್ಥಾನಗಳ ಮರುಹಂಚಿಕೆ, ಕ್ಷೇತ್ರಗಳ ಮರು ವಿಂಗಡಣೆ ಆಗಲಿದೆ. ಪ್ರಾರಂಭದಲ್ಲಿ ಕೈವಾರ ಮಸ್ತೇನಹಳ್ಳಿ ಪಟ್ಟಣ ಪಂಚಾಯಿತಿ ಎಂದು ಹೆಸರಿತ್ತು. ಅದನ್ನು ಕೈವಾರ ಪಟ್ಟಣ ಪಂಚಾಯಿತಿ ಎಂದು ಬದಲಾಯಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು.
మీరంతా ఫోటోలో పడాలా అంటే ఒకరు ఇద్దరు పెట్టుకోండి గడారే అందరూ నిలుచుకోండి సైడ్ లో అందరూ. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ. ಇದೀಗ ಸಣ್ಣದೊಂದು ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8 mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಪಾವಗಡ ತಾಲೂಕಿನ ಕಣಿವೇನಹಳ್ಳಿಯಲ್ಲಿ ಶ್ರೀ ವೀರ ಓಬಮ್ಮ ದೇವಿ ಚರ ಪ್ರತಿಷ್ಠಾಪನೆ ಮತ್ತು ಚಂಡಿಕಾ ಮಹಾಯಾಗ ಅದ್ದೂರಿಯಾಗಿ ಸಂಪನ್ನವಾಯಿತು. ಪ್ರತಿಷ್ಠಾಪನೆ ಅಂಗವಾಗಿ ಶನಿವಾರ ಬೆಳಗ್ಗೆ ವೇದ ಪಾರಾಯಣ, ಕಳತಾರ್ಚನೆ, ಪ್ರತಿಷ್ಠಾ ಹೋಮಗಳು, ನೇತ್ರೋನಿಲ್ಮನ, ಪ್ರಾಣ ಪ್ರತಿಷ್ಠೆ, ಮಹಾಕುಂಭಾಭಿಷೇಕ ನೆರವೇರಿದವು. ಪಾವಗಡ ತಾಲೂಕಿನ ಕಣಿವೇನಹಳ್ಳಿಯಲ್ಲಿ ಶ್ರೀ ವೀರ ಓಬಮ್ಮ ದೇವಿ ಚರ ಪ್ರತಿಷ್ಠಾಪನೆ ಮತ್ತು ಚಂಡಿಕಾ ಮಹಾಯಾಗ ಅದ್ಧೂರಿಯಾಗಿ ಸಂಪನ್ನವಾಯಿತು. ಪ್ರತಿಷ್ಠಾಪನೆ ಅಂಗವಾಗಿ ಶನಿವಾರ ಬೆಳಗ್ಗೆ ವೇದ ಪಾರಾಯಣ, ಕಳತಾರ್ಚನೆ, ಪ್ರತಿಷ್ಠಾ ಹೋಮಗಳು, ನೇತ್ರೋನಿಲ್ಮನ, ಪ್ರಾಣ ಪ್ರತಿಷ್ಠೆ, ಮಹಾಕುಂಭಾಭಿಷೇಕ ನೆರವೇರಿದವು. ದೇವರಿಗೆ ವಿಶೇಷ ಅಲಂಕಾರ, ಲೋಕ ಕಲ್ಯಾಣಾರ್ಥವಾಗಿ ಮಹಾಚಂಡಿಕಾಯಾಗ, ಸುಹಾಸಿನಿ ಪೂಜೆ, ಚಂಡಿಕಾಯಾಗದ ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ಬಲಪೂಜೆ, ಸಭಾಪೂಜೆ, ಋತ್ವಕ ಪೂಜೆ, ಬ್ರಾಹ್ಮಣ ಆಶೀರ್ವಚನೆ ಮುಂತಾದ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಧಾನ ಅರ್ಚಕ ನಾಗಪಣಿ ಶರ್ಮಾ ಮಾತನಾಡಿ, ಆಂಧ್ರ ಪ್ರದೇಶದ ಗರಿಮ್ಯಾಕನಪಲ್ಲಿಯ ಶ್ರೀ ವೀರ ಓಬಮ್ಮ ದೇವಾಲಯದ ಪ್ರಧಾನ ಅರ್ಚಕರಾಗಿ ಅನಾದಿ ಕಾಲದಿಂದಲೂ ಅರ್ಚಕತ್ವ ಮಾಡಿಕೊಂಡು ಬಂದಿರುವುದಾಗಿ ಹೇಳಿದರು. ಶ್ರೀನಿವಾಸುಲು, ರಾಯಲ್ಸ್ ಕನ್ನಡ, ಪಾವಗಡ. ಇಂದಿನ ಕಲ್ವೇನಹಳ್ಳಿ ಗ್ರಾಮದಲ್ಲಿ ವೀರೋಬಮ್ಮ ದೇವಿಯ ಪ್ರತಿಷ್ಠಾಪನೆಯನ್ನು ಹಮ್ಮಿಕೊಂಡಿದ್ದು ಎಲ್ಲ ಹಿರಿಯ ಮುಖಂಡರೆಲ್ಲ ಸೇರಿ ಇವತ್ತಿನ ದಿನ ತುಂಬ ಹಬ್ಬದ ವಾತಾವರಣದಲ್ಲಿ ಆಚರಣೆ ಮಾಡಿ ತುಂಬ ವಿಜೃಂಭಣೆಯಿಂದ ಚೆನ್ನಾಗಿ ನಡೆದಿದೆ ಇವತ್ತು. ಹಾಗಾಗಿ ಎಲ್ಲ ಊರಿನ ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಮಾಡಿ ಒಳ್ಳೆ ಮಳೆ ಬೆಳೆ ಆಗಲಿ. ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ಮಲ್ಲಸಂದ್ರ ಗ್ರಾಮದಲ್ಲಿ ತಡರಾತ್ರಿ ಕದಿಮರು ಲಕ್ಷಾಂತರ ರೂಪಾಯಿ ಮೌಲ್ಯದ ಒಡವೆ ಹಾಗೂ ನಗದನ್ನು ದೋಚಿ ನಂತರ ಕೃತ್ಯ ಬೆಳಕಿಗೆ ಬಾರದೆ ಇರಲು ಮನೆಗೆ ಬೆಂಕಿ ಹಚ್ಚಿ ಪರಾರಿಯಾಗಿರುವ ಘಟನೆ ನಡೆದಿದೆ. ಬಂದ್ ನೋಡೋಪಟ್ಟಿಗೆ ನನಗೆ ಅನುಮಾನ ಬಂದು ಇದು ಯಾವಾಗ ಓಪನ್ ಆಗಿತ್ತು, ಅವರ ಪರ್ಸ್ ಯಾವಾಗಿಲ್ಲ, ಅವಾಗ ಇದು ಯಾರೋ ಮಾಡಿರೋದು ಕಸ್ಬು ಅಂತ ಬಾಕ್ಲು. ಕೋಲಾರ ಮಲ್ಲಸಂದ್ರ ಗ್ರಾಮದ ಶಾರದಮ್ಮ ಎಂಬುವರಿಗೆ ಸೇರಿದ ಮನೆಯಲ್ಲಿ ಈ ಕೃತ್ಯ ನಡೆದಿದ್ದು, ಜೀವನೋಪಾಯಕ್ಕಾಗಿ ಬೌಂಡ್ರಿ ಗೇಟ್ನಲ್ಲಿ ಟೀ ಅಂಗಡಿ ನಡೆಸುತ್ತಿದ್ದ ಈ ಬಡ ಕುಟುಂಬ ಇದೀಗ ಬೀದಿಗೆ ಬಿದ್ದಿದೆ. ಗುರುವಾರ ತಡರಾತ್ರಿ ಮನೆಗೆ ನುಗ್ಗಿದ ಕಳ್ಳರು ಲಾಕ್ ಮುರಿದು ಅದರಲ್ಲಿದ್ದ ನಗದು ಮತ್ತು ಚಿನ್ನಾಭರಣಗಳನ್ನು ಕದ್ದಿದ್ದಾರೆ. ಬಳಿಕ ಈ ಕಳ್ಳತನದ ಕೃತ್ಯದ ಬಗ್ಗೆ ಯಾರಿಗೂ ಅನುಮಾನ ಬಾರದಂತೆ ಮಾಡಲು ಮನೆಗೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಬೆಂಕಿಯ ಕೆನ್ನಾಲಿಗೆಗೆ ಮನೆಯಲ್ಲಿದ್ದ ದಿನಸಿ ಪದಾರ್ಥಗಳು ಹಾಗೂ ಅಗತ್ಯ ವಸ್ತುಗಳು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ರಾತ್ರಿ ವೇಳೆ ನಾವು ಯಾರೂ ಮನೆಯಲ್ಲಿ ಇರುವುದಿಲ್ಲ. ಬೌಂಡ್ರಿ ಗೇಟ್ನಲ್ಲಿ ಟೀ ಅಂಗಡಿ ಇಟ್ಟುಕೊಂಡು ಜೀವನ ನಡೆಸುತ್ತಿದ್ದೇವೆ. ನಾವು ಮನೆಯಲ್ಲಿ ಇಲ್ಲದ ಸಮಯ ನೋಡಿಕೊಂಡು ಕದಿಮರು ಈ ಕೃತ್ಯ ಎಸಗಿದ್ದಾರೆ. ನಮಗೆ ಪರಿಹಾರ ಕೊಡಿಸಬೇಕೆಂದು ಶಾರದಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಈ ಸಂಬಂಧ ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಆರಂಭಿಸಿದ್ದಾರೆ. ನಾವು ಎಲ್ಲೋ ಬೌಂಡ್ರಿನಲ್ಲಿ ಫುಟ್ಪಾತಲ್ಲಿ ಜೀವನ ಮಾಡ್ಕೊಂಡು ಅಂಗಡಿ ಟೀ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ವಿ. ಯಾರೋ ಬಂದು ನೈಟ್ ಬಂದು ಯಾರೋ ಕಳ್ತನ ಮಾಡ್ಕೊಂಡು ಹೋಗಿ ಬೆಂಕಿ ಇಟ್ಬಿಟ್ಟಿದ್ದಾರೆ ನಮ್ಮ ಮನೆಗೆ. ಇದು 2ನೇ ಬಾರಿ ಮಾಡಿರೋದು.
ಫಸ್ಟ್ ಒಂದು ಬಾರಿ ಈ ಥರನೇ ಯಾರೋ ಬೆಂಕಿ ಇಕ್ಕಿದ್ರು. ಅವಾಗೂ ನಮ್ಮದೆಲ್ಲ ದುಡ್ಡು ಕಾಸೆಲ್ಲ ಹೋಯ್ತು. ಅವಾಗೂ ಎಲ್ಲ ಕಂಪ್ಲೇಂಟ್ ಮಾಡಿ ಎಲ್ಲ ಒದ್ಲಾಡಿ ಎಲ್ಲ ತಾಲೂಕು ಆಫೀಸ್ ಗಂಟ ಓಡಾಡಿ ಯಾರೂ ಪರಿಹಾರ ಕೊಡಿಲ್ಲ ಸ್ವಾಮಿ. ನಮ್ಗೆ ಆಸ್ತಿ ಇಲ್ಲ, ಪಾಸ್ತಿ ಇಲ್ಲ, ಏನೂ ಇಲ್ಲ, ಜೀವನ ಮಾಡ್ತಾಯಿದ್ರಿ. ಇವತ್ತು ರಾತ್ರಿ ಬಂದು ಒಂದು ತಾಳಿ, ಕಾಲು ಚೈನು, ಸ್ವಲ್ಪ ಕಾಲುಂಗ್ರ, ಸ್ವಲ್ಪ ಕಾಸು ಎಲ್ಲ ಅದರಲ್ಲಿ ಇಟ್ಟಿದ್ದೆ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸ್ವಾಮಿ. ಇದಕ್ಕೆ ಪರಿಹಾರ ಕೊಡಿ ಸರ್. ಕೋಲಾರ ತಾಲೂಕಿನ ಬತ್ತಲಹಳ್ಳಿ ಗ್ರಾಮದ ನಿವಾಸಿ 45 ವರ್ಷದ ವಿ ಸೋಮಶೇಖರ್ ಅನಾರೋಗ್ಯದ ಕಾರಣ ಗುರುವಾರ ರಾತ್ರಿ ನಿಧನರಾಗಿದ್ದಾರೆ. ಅವರ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಅವರ ಕುಟುಂಬದವರು ಮಾನವೀಯತೆ ಮೆರೆದಿದ್ದಾರೆ. ಕೋಲಾರ ತಾಲೂಕಿನ ಬತ್ತಲಹಳ್ಳಿ ಗ್ರಾಮದ ನಿವಾಸಿ 45 ವರ್ಷದ ವಿ ಸೋಮಶೇಖರ್ ಅನಾರೋಗ್ಯದ ಕಾರಣ ಗುರುವಾರ ರಾತ್ರಿ ನಿಧನರಾಗಿದ್ದಾರೆ. ಅವರ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಅವರ ಕುಟುಂಬ ಮಾನವೀಯತೆ ಮೆರೆದಿದೆ. ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಬ್ರೈನ್ ಸ್ಟ್ರೋಕ್ ಕಾರಣದಿಂದ ಮೆದುಳು ನಿಷ್ಕ್ರಿಯಗೊಂಡಿತ್ತು. ಆದ ಕಾರಣ ಕುಟುಂಬದವರು ಇವರ ಅಂಗಾಂಗಗಳನ್ನು ದಾನ ಮಾಡಿ ಕೆಲವರ ಪ್ರಾಣ ಉಳಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮೃತರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ಲೋಕಾಯುಕ್ತ ಕಚೇರಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಕರ್ತವ್ಯದ ಬಗ್ಗೆ ಅಪಾರ ನಿಷ್ಠೆ ಹೊಂದಿದ್ದು ಇಲಾಖೆಯಲ್ಲಿ ಉತ್ತಮ ಹೆಸರು ಗಳಿಸಿದ್ದರು. ಮೃತರು ಪತ್ನಿ, ಓರ್ವ ಮಗನನ್ನು ಅಗಲಿದ್ದಾರೆ. ಬತ್ತಲಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಅಂತ್ಯಕ್ರಿಯೆ ನೆರವೇರಿತು. ಅಂಚೆ ವಿಜಯ್, ರಾಯಲ್ಸ್ ಕನ್ನಡ, ಕೋಲಾರ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಒಂದೇ ಏಟಿಗೆ ಹೆದ್ದಾರಿ ಪ್ರಾಧಿಕಾರದ ಬ್ಯಾರಿಕೇಡ್ ಧ್ವಂಸವಾಗಿದೆ. ಪೈಂಟ್ ವಾಹನ ಪಲ್ಟಿಯಾದ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಸಂಚಾರ ಅಸ್ತವ್ಯಸ್ತ. ರಸ್ತೆ ತುಂಬ ಹರಡಿದ ಪೈಂಟ್. ಕಾಡಿನಲ್ಲಿರುವ ಕೋತಿಗಳಿಗೆ ಆಹಾರ ನೀಡಿದರ ಪರಿಸರ ವೇದಿಕೆ ಸದಸ್ಯರು. ಗುಡಿಬಂಡೆ ಗೌರಿಬಿದನೂರು ಮಾರ್ಗದ ಕಣಿವೆಯಲ್ಲಿರುವ ಕೋತಿಗಳಿಗೆ ಆಹಾರ ವಿತರಣೆ. ಪರಿಸರ ವೇದಿಕೆ ಬೆಂಗಳೂರಿನ ಮಹಿಳಾ ಮಂಡಳಿಯಿಂದ ಮಾನವೀಯತೆ. ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ನೀರು ಅಂತರ್ಜಲ ವೃದ್ಧಿಗೆ ಮಾತ್ರ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಕೆರೆಗಳಲ್ಲಿ ಕೊಳವೆ ಬಾವಿ ಕೊರೆಯಬಾರದು, ತ್ಯಾಜ್ಯ ನೀರು ನೇರವಾಗಿ ಕೃಷಿಗೆ ಬಳಸಬಾರದು ಎಂದು ಸ್ಪಷ್ಟನೆ. ಇಂದಿನ ವಾರ್ತಾ ಪ್ರಸಾರ ಇಲ್ಲಿಗೆ ಮುಕ್ತಾಯವಾಯಿತು. ನಮಸ್ಕಾರ.